ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅದೇ ನನಗೂ ಗೊತ್ತಾಗ್ತಾ ಇಲ್ಲ. ಸಾಕು, ನೀನು ಮದ್ವೆ ನಿಲ್ಸಕ್ ಬಂದಿದ್ಯಾ ಅಂತ ನಮಗ್ ಚೆನ್ನಾಗ್ ಗೊತ್ತು. ಈ ಹುಡುಗಿ ಮೇಲೆ ಇಲ್ಲದ ಸಲದ ಆರೋಪ ಮಾಡಿದ್ರೆ ನಾವು ಮಾತ್ರ ಸುಮ್ನೆ ಇರೋದಿಲ್ಲ. ಹೊರಡಿ ಇಲ್ಲಿಂದ. ಈಗ ನೀವೇ ಹೋದ್ರೆ ಸರಿ, ಇಲ್ಲ ಅಂದ್ರೆ ಅರ್ಜುನ್ ಸರ್ನ ಕರಿಬೇಕಾಗತ್ತೆ. ಕರ್ಸ್ಲಾ? ಛೀ, ಏನು ಮನುಷ್ಯನೇ ಇವನು. ಅವಮಾನ ಆಗಿದ್ ಮನೆಗೆ 6 ತಿಂಗಳಾದ್ರೂ ಕಾಲಿಡಕ್ ಮನ್ಸು ಬರಲ್ಲ. ಇವನ್ಗೆ ಮಾನ ಮರ್ಯಾದೆ ನಾಚಿಕೆ ಏನೂ ಇಲ್ಲ. ಹೇಗ್ ಬಂದಿದ್ದಾನೆ ನೋಡು. ಈಗಾಗಿದೆಯಲ್ಲ ಅವಮಾನ, ಅದನ್ನ ನೆನ್ಪಲ್ಲಿ ಇಟ್ಕೊಂಡ್ರೆ ಸಾಕು. ಇವನು ಮಣಿ, ಬಾಗ್ನ ಕೊಡಿ. ಏನೇ ನಿಮ್ಮಣ್ಣ? ಯಾಕೆ, ಏನಾಯ್ತೆ? ಆದಷ್ಟು ಬೇಗ ಈ ಮದ್ವೆ ಮುಗ್ದು ಇಲ್ಲಿಂದ ಹೋದ್ರೆ ಸಾಕಾಗಿದೆ. ಯಾಕೆ, ಏನಾಯ್ತು? ಏನಾಗದ, ಪ್ರಾಣ ಹೋಗ್ತಾ ಇದೆ ಈ ಟೆನ್ಷನ್ ಇಂದ. ಒಬ್ರ ಮೇಲೆ ಒಬ್ರು ಬಂದು ಟೆನ್ಷನ್ ಕೊಡ್ತಾನೆ ಇದಾರೆ. ಅಂತದ್ ಏನಾಯ್ತು? ಯಾರು ಏನಂದ್ರು? ಅವನಿದಾನಲ್ಲ, ಅವನ್ ಮಾವ, ಹಾವಿನ ಹೆಸರವನು. ಅವನ್ ಬರೀ ವಿಷಾನೆ. ಆದಿಶೇಷನ ಏನ್ ಮಾಡ್ದ ಅವನು? ಗೌರಿ ಪೂಜೆಲಿ ಸೇವಂತಿ ಬಂದು ನಂಗ್ ಬಾಗಿನ ಕೊಡ್ತಿದ್ಲು. ಆಗ ಈ ಆದಿಶೇಷ ಬಂದು ನನ್ ಮುಖದ ಪರ್ದೆ ತೆಗ್ದೇ ಬಿಟ್ಟ. ಹೌದಾ? ಅವನಿಗೆ ಯಾರು ಏನು ಅನ್ಲಿಲ್ವಾ? ಸೇವಂತಿನೇ ಅವನಿಗೆ ಚೆನ್ನಾಗ್ ಬೈದ್ಲು. ತಾಳಿ ಕಟ್ಟೋವರೆಗೂ ಮುಖದ ಪರ್ದೆ ತೆಗಿಬಾರ್ದು ಅಂತ ಗೊತ್ತಿಲ್ವಾ ಅಂತ ಅವನಿಗೆ ಚೆನ್ನಾಗ್ ಬೈದ್ಲು. ಅವನು ನೀನು ಅನ್ಕೊಂಡು ಮುಖದ ಪರ್ದೆ ತೆಗ್ದ ಅನ್ಸುತ್ತೆ. ಆದ್ರೆ ಅವ್ನು ನನ್ನ ಮುಖ ನೋಡಿ ಪೆಚ್ಚಾದ. ಆದ್ರೂ ಇದು ಸ್ವಲ್ಪ ಅತಿನೇ ಆಯ್ತಮ್ಮ. ನಾವಿಲ್ 3 ಹೊತ್ತು ಯಾರೇನ್ ತೊಂದರೆ ಕೊಡ್ತಾರಂತ ಟೆನ್ಷನ್ ಅಲ್ಲೇ ಇರ್ಬೇಕಾಗಿದೆ. ಇದ್ರಲ್ಲಿ ಟೆನ್ಷನ್ ಮಾಡ್ಕೊಳ್ಳೋಂಥದ್ದೇನಿದೆ? ರಿಲ್ಯಾಕ್ಸ್. ಆ ಆದಿಶೇಷ ಏನು ಮಾಡ್ಕೊಳಕ್ಕಾಗಲ್ಲ. ಇನ್ ಒಂದೇ ಒಂದಿನ ಅಷ್ಟೇ, ಆಮೇಲೆ ನಿಮ್ ಕೆಲ್ಸ ಮುಗೀತು. ಸುಮ್ನೆ ನೀವು ಗಾಬರಿ ಆಗ್ಬೇಡಿ. ತಾಳಿ ಕಟ್ಟೋ ತನಕ ಕರ್ಣ ಮದ್ವೆ ಆಗೋದು ಮಣಿನ. ನಿಜ ಏನು ಅಂತ ಆಮೇಲೆ ಗೊತ್ತಾಗೋದು. ಸೊ ನೀವ್ ಹೆದರ್ಕೊಳ್ಬೇಕಾಗಿರೋಂಥದ್ದು ಏನೂ ಇಲ್ಲ. ಯಾರಿಗೂ ಏನೂ ಗೊತ್ತಾಗಲ್ಲ.